ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಮತ್ತು ಅಕ್ಕಮೈ ಇವರ ಸಹಯೋಗದೊಂದಿಗೆ ಸರಗೂರಿನ ಜೆಎಸ್ಎಸ್ ಸಮುದಾಯ ಭವನದಲ್ಲಿ ಆಯೋಜಿಸಿದ ಮಧ್ಯವರ್ಜನ ಶಿಬಿರವನ್ನು ಸರಗೂರಿನ ತಹಸೀಲ್ದಾರರಾದ ಶ್ರೀಮತಿ ರುಕಿಯಾ ಬೇಗಂ ರವರು ಉದ್ಘಾಟಿಸಿ, ಕುಡಿತದ ಚಟಕ್ಕೆ ಬಲಿಯಾದರೆ ಕುಟುಂಬದ ನೆಮ್ಮದಿಯ ಜೊತೆಗೆ ಆರೋಗ್ಯ ಕೂಡ ಹಾಳಾಗುತ್ತದೆ. ಕಷ್ಟಪಟ್ಟು ದಿನಪೂರ್ತಿ ದುಡಿದು ಸಂಜೆ ಮದ್ಯ ಸೇವನೆ ಮಾಡುವುದರಿಂದ ಸಮಾಜದಲ್ಲಿ ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಕೆಟ್ಟ ಹೆಸರು ಬರುತ್ತದೆ. ಆದ್ದರಿಂದ ಮದ್ಯ ಸೇವನೆಯನ್ನು ತ್ಯಜಿಸುವ ಮೂಲಕ ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ತಿಳಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸರಗೂರಿನ ಆರಕ್ಷಕ ಠಾಣೆಯ ಉಪನಿರೀಕ್ಷಕರಾದ ಶ್ರೀಯುತ ಗೋಪಾಲ್ ರವರು ಮಾತನಾಡಿ, ಕುಡಿದು ಗಾಡಿ ಓಡಿಸುವುದರಿಂದ ಅಪಘಾತಗಳಾಗಿ ಜೀವಕ್ಕೆ ಹಾನಿಯಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಕುಡಿತವನ್ನು ಬಿಟ್ಟು ಸುಖಕರ ಜೀವನವನ್ನು ನಡೆಸಲು ಈ ಶಿಬಿರವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಹಿರಿಯ ವ್ಯವಸ್ಥಾಪಕರಾದ ಶ್ರೀ ಪಿಡಿ ನಾಯಕರವರು ಅಧ್ಯಕ್ಷತೆಯನ್ನು ವಹಿಸಿ, ಮಧ್ಯವರ್ಜನ ಶಿಬಿರದಲ್ಲಿ ಹಾಡಿ ಹಾಗೂ ಇತರೆ ಗ್ರಾಮಗಳಿಂದ ಸುಮಾರು 23 ಜನರು ಭಾಗವಹಿಸಿದರು.